ನಮಸ್ತೆ ಸ್ನೇಹಿತರೆ, 2025 ಕೊನೆಯ ತಿಂಗಳಲ್ಲಿ ನಾವಿದ್ದೇವೆ. ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷ ಅಪಾರ ನಷ್ಟ ಉಂಟಾಗಿದೆ. ಚಿತ್ರರಂಗದಲ್ಲಿ ಅನೇಕ ವರ್ಷ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿದ್ದ ನಟ ನಟಿಯರು ಮತ್ತು ತಂತ್ರಜ್ಞರು ಈ ದಿನ ನಮ್ಮನ್ನು ಅಗಲಿದ್ದಾರೆ. ಇದರಲ್ಲಿ ಉದಯೋನ್ಮುಖ ಕಲಾವಿದರು, ಹಿರಿಯರು ಸೇರಿದಂತೆ ಹಲವರಿದ್ದಾರೆ. ಈ ವರ್ಷ ನಮ್ಮನ್ನು ಅಗಲಿದ ಕನ್ನಡ ಕಲಾವಿದರ ಪಟ್ಟಿ ಇಲ್ಲಿದೆ, ತಪ್ಪದೆ ಕೊನೆಯ ತನಕ ನೋಡಿ. ಮೊದಲಿಗೆ ಬಿ ಸರೋಜಾದೇವಿ. ಕನ್ನಡ ಸೇರಿದಂತೆ ಬಹುಭಾಷೆಯಲ್ಲಿ ನಟಿಸಿ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದ ಬಿ ಸರೋಜಿನಿದೇವಿಯವರು ವಯೋಸಹಜ ಕಾಯಿಲೆಯಿಂದ ಜುಲೈ 14ರಂದು ಇಹಲೋಕ ತ್ಯಜಿಸಿದರು. ಇನ್ನು MS ಉಮೇಶ್. ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟರಾಗಿದ್ದ ಉಮೇಶ್ ಅವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ನವೆಂಬರ್ 30ರಂದು ನಮ್ಮನ್ನು ಅಗಲಿದರು. ಸರಿಗಮ ವಿಜಯ್. ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟರು, ರಂಗ ನಿರ್ದೇಶಕರು ಆದಂಥ ಸರಿಗಮ ವಿಜಯ್ ಅವರು ಜನವರಿ 15ರಂದು ನಿಧನರಾದರು. ಬ್ಯಾಂಕ್ ಜನಾರ್ದನ್. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಬ್ಯಾಂಕ್ ಜನಾರ್ದನ್ ಅವರು ಕನ್ನಡದ ಹಿರಿಯ ನಟ. ಇವರು ಏಪ್ರಿಲ್ 14ರಂದು ನಿಧನರಾದರು. ಹರೀಶ್ ರಾಯ್. KGF ಚಾಚಾ ಎಂದೇ ಇತ್ತೀಚಿನ ವರ್ಷದಲ್ಲಿ ಖ್ಯಾತರಾಗಿದ್ದ ಹರೀಶ್ ಅವರು ನವೆಂಬರ್ 6ರಂದು ಕೊನೆಯುಸಿರೆಳೆದರು. ದಿನೇಶ್ ಮಂಗಳೂರು. KGF ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ದಿನೇಶ್ ಮಂಗಳೂರು ಅವರು ಅನಾರೋಗ್ಯದಿಂದ ಇತ್ತೀಚೆಗೆ ನಿಧನರಾದರು. ರಾಜು ತಾಳಿಕೋಟೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ಹಾಸ್ಯ ನಟರಾದಂತಹ ರಾಜು ತಾಳಿಕೋಟೆ ಅವರು ಹೃದಯಾಘಾತದಿಂದ ನಿಧನರಾದರು. ಇವರು ಕಲಿಯುಗದ ಕುಡುಕ ಎಂದೇ ಪ್ರಖ್ಯಾತಿ ಹೊಂದಿದ್ದರು. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇತ್ತೀಚೆಗೆ ಹಠಾತ್ ನಿಧನರಾದರು. ಇವರು ಇತ್ತೀಚೆಗೆ ಬಿಡುಗಡೆಯಾದಂಥ ಕಾಂತಾರ ಚಾಪ್ಟರ್ 1ನಲ್ಲಿ ಅಭಿನಯಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಚಿನ್ನೇಗೌಡರು. ತಿಥಿ ಸಿನಿಮಾ ಖ್ಯಾತಿಯ ಹಿರಿಯ ನಟ ಚಿನ್ನೇಗೌಡರವರು ಇತ್ತೀಚೆಗೆ ನವೆಂಬರ್ 22ರಂದು ಹಠಾತ್ ನಿಧನರಾದರು. ಯಶವಂತ್ ಸರ್ ದೇಶಪಾಂಡೆ. ಕನ್ನಡ ರಂಗಭೂಮಿಯ ಹಿರಿಯ ನಟರು ಯಶವಂತ್ ಸರ್ ದೇಶಪಾಂಡೆ ಇವರು ಇತ್ತೀಚೆಗೆ ಸೆಪ್ಟೆಂಬರ್ 29ರಂದು ಹೃದಯಾಘಾತದಿಂದ ನಿಧನರಾದರು. ಸಂತೋಷ್ ಬಾಲರಾಜ್. ಚಂದನವನದ ಯುವ ನಟ ಸಂತೋಷ್ ಬಾಲರಾಜ್ ಅವರು ತಮ್ಮ 38ನೇ ವಯಸ್ಸಿನಲ್ಲಿ ಜಾಂಡೀಸ್ ಕಾಯಿಲೆಯಿಂದ ನಿಧನರಾದರು. ಗಣಪ ಕರಿಯಾಟು ಚಿತ್ರದ ಮೂಲಕ ಇವರು ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಶ್ರೀಧರ್ ನಾಯಕ್. ಕಿರುತೆರೆಯ ಪಾರು ಎನ್ನುವ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಂತ ಶ್ರೀಧರ್ ನಾಯಕ್ ಅವರು ಸಹ ಇತ್ತೀಚೆಗೆ ನಿಧನರಾದರು. ಇತ್ತೀಚಿನಲ್ಲಿ ಬಾಲಿವುಡ್ ದಿಗ್ಗಜ ಧರ್ಮೇಂದ್ರ ಅವರು ಸಹ ನಿಧನರಾದರು.